ಹಾಯ್ ನಮಸ್ತೆ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಆರ್ಡರ್ಸ್ಗೆ ನೀವು ಯಾವ ರೀತಿ ಇಡ್ಲಿ ಸಾಂಬಾರು ಮಾಡ್ತೀರಾ ಒಂದ್ಸರಿ ಹೇಳ್ಕೊಡಿ ಅಂತ ಹೇಳ್ತಾ ಇದ್ರಿ. ನಾನು ಇಡ್ಲಿ ಮಾಡೋ ಅಂಥ ರೀತಿ ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ಇವಾಗ ವಿಡಿಯೋ ಮುಖಾಂತರ ನೋಡೋಣ. ನಾನು ಇಲ್ಲಿ ನೋಡಿ ಇಡ್ಲಿ ಸಾಂಬಾರು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದ್ಸರಿ ಮಾಡ್ಕೊಂಡು ನೋಡಿ. ಹುಳಿ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂದರೆ ಬಾಕ್ಸಲ್ಲಿ ಅಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಮತ್ತು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊತೀನಿ ನಾನು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಇಡ್ಲಿ ಹಾಕ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೊಂದು ಕೆಲವ್ರಿಗೆ ಗಟ್ಟಿ ಇದ್ರೂ ಆಗೋಲ್ಲ, ಸ್ಮೂತಾಗಿದ್ರೂ ಆಗೋಲ್ಲ ಕೆಲವ್ರಿಗೆ. ಮೀಡಿಯಮಾಗಿ ಬರುತ್ತೆ ಇಡ್ಲಿ ಅಂತೂ ಸೂಪರಾಗಿರುತ್ತೆ. ಈ ರೀತಿ ಒಂದ್ಸರಿ ಮಾಡ್ಕೊಳ್ಳಿ. ನಾನು ಇದೇ ರೀತಿಯೇ ಆರ್ಡರ್ಸ್ ಮಾಡೋದು. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗೋಷ್ಟು ರವೆ ತೊಗೊಂಡಿದ್ದೀನಿ, ಇಡ್ಲಿ ರವೆ. ಅದಕ್ಕೆ ನಾನು ಫಸ್ಟೇ ಒಂದು ಗ್ಲಾಸಷ್ಟು 1/4 ಕೆ ಜಿಯಷ್ಟು ನಾನು ಉದ್ದಿನಬೇಳೆ ನೆನೆಸಿಟ್ಕೊಂಡು ರುಬ್ಕೊಂಡಿದ್ದೀನಿ. ಇದು ರವೆ ಬಂದ್ಬಿಟ್ಟು ನೀಟಾಗಿ ಕ್ಲೀನಾಗಿ 2-3 ಸರಿ ನೋಡಿ ಇದೆ ಇಡ್ಲಿ ರವೆ ಕಲಸಿ ನೀರಲ್ಲಿ ಚೆನ್ನಾಗಿ ತೊಳೆದು ಉಪ್ಪಾಕಿ ಸ್ವಲ್ಪ ತೊಳೆದು ನೀಟಾಗಿ ಇಟ್ಕೋಬೇಕು. ಅದನ್ನು ನಾವು ಈ ಅವಲಕ್ಕಿ ಮಾಡೋವಾಗ ಹಿಂಡ್ಬಿಡ್ತೀವಲ್ಲ ನೀರು, ಆ ರೀತಿ ಹಿಂಡ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಬೇಕು. ಇಲ್ಲಿ ನಾನು ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಹಾಕಿದ್ದೀನಿ ಬಾಕ್ಸ್ಗೆ. ಅದ್ರ ಜೊತೆಗೆ ಇದು ನೋಡಿ ರವೆನೂ ಹಿಂಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಈ ಉದ್ದಿನಬೇಳೆ ಏನು ನೆನೆಸಿದ್ನೋ ಅದು ಉದ್ದಿನಬೇಳೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಯಾವ ರೀತಿ ಬೇಕೋ ಇಡ್ಲಿಗೆ ಆ ರೀತಿ ರುಬ್ಕೊಂಬಿಟ್ಟು ಅದೇ ಬಾಕ್ಸ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಸ್ವಲ್ಪ ಉಪ್ಪಾಕಿಟ್ಬಿಟ್ರೆ ನಾನು ಫಸ್ಟು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ರೀತಿ ಹುಳಿ ಬಂದು ನೀಟಾಗಿ ಇಡ್ಲಿ ಬರುತ್ತೆ. ಈ ರೀತಿ ಒಂದು ಸರಿ ಮಾಡ್ಕೊಂಡು ನೋಡಿ. ನೋಡೋಣ ಇನ್ನೊಂದು ಸರಿ ಸಾಂಬಾರು ಮಾಡೋದು ತೋರಿಸಿ ಅಂದರೆ ಯಾರಾದರೂ ಕೇಳಿದರೆ ಖಂಡಿತ ಸಾಂಬಾರು ಮಾಡೋದು ತೋರಿಸ್ತೀನಿ. ಇದಾಗಿತ್ತು. ನಿಮ್ಗೇನು ಅನ್ನಿಸ್ತು ವಿಡಿಯೋ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಬರಲ್ಲ ಅಂದರೆ ಮಾಡ್ಕೊಂಡು ತಿನ್ನಲಿ. ಥ್ಯಾಂಕ್ ಯು.